ಹೆಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಭಾಳ ದಿನ ಆಯ್ತು ವಿಡಿಯೋ ಮಾಡಿಲ್ಲ. ಇವತ್ತು ಭಾಳ ಇಂಪಾರ್ಟೆಂಟ್ ಮತ್ತು ವಿಷಯದ ಬಗ್ಗೆ ಮಾತಾಡೋದೈತಿ. ಅದಕ್ಕಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ನೋಡ್ರಿ, ನೀವು ಒಂದು ಯೂಟ್ಯೂಬರ್ ಇದ್ದರೆ ನಿಮ್ಮ ಚಾನಲ್ ಮೊನಿಟೈಸ್ ಇದೆ. ಯೂಟ್ಯೂಬ್ದ ಒಂದು ಪಾಲಿಸಿ, ಯೂಟ್ಯೂಬ್ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ನಿಮ್ಮದು ಚಾನಲ್ ಮೊನಿಟೈಸ್ ಇದ್ದರೆ ನೀವು ಈಗ ನಾ ಹೇಳುವಂಥ ಇನ್ಫಾರ್ಮೇಷನ್ ಭಾಳ ಮಹತ್ವವಾಗಿದೆ. ಅದಕ್ಕಾಗಿ ಈ ಬರುವಂಥ 31 ತಾರೀಕು ಒಳಗಡೆ ನೀವು ಅದು ಮಾಡಲೇಬೇಕು. ನೋಡಿರಿ, ನಿಮ್ಮ ಚಾನಲ್ ಮೊನಿಟೈಸ್ ಐತಿ. ನೀವು ನಿಮ್ಮ ಚಾನಲ್ ಮೊನಿಟೈಸ್ ಆಗಿದ ಮೇಲೆ ನೀವು ಅಲ್ಲಿ ಏನು ಆ್ಯಡ್ಸೆನ್ಸ್ನಲ್ಲಿ US ಟ್ಯಾಕ್ಸ್ ಫಾರ್ಮ್ ತುಂಬಿರಬೇಕು. ಈಗ 31 ತಾರೀಕು ಒಳಗಡೆ ನಿಮ್ಮ ಮತ್ತೊಮ್ಮೆ ನೀವು US ಟ್ಯಾಕ್ಸ್ ಫಾರ್ಮ್ ತುಂಬಬೇಕಾಕೈತಿ. ನಿಂದರಿ ಅದು ಏನಪ್ಪ ಅಂದ್ರೆ, ನೀವು 2021ರಲ್ಲಿ 2ರಲ್ಲಿ ಅಥವಾ 21ಕ್ಕಿಂತ ಮೊದಲು ಏನದು US ಟ್ಯಾಕ್ಸ್ನ ಇದು ಕ್ರಿಯೇಟರ್ ಬಂದಿತ್ತಲ್ಲ, ಅವಾಗ ನೀವು ತುಂಬಿರಬೇಕು. ಈಗ ಅದು 3 ವರ್ಷ ನಂತರ ಅದು ಎಕ್ಸ್ಪೈರಿ ಡೇಟ್ ಬರ್ಲಾಕತ್ತೈತಿ. ಇದಕ್ಕೆ ಹೇಗಪ್ಪ ಅಂದ್ರೆ, ನಾನು ಇಲ್ಲಿ ನನ್ನ ಯೂಟ್ಯೂಬ್ದ ನನ್ನ ಆ್ಯಡ್ಸೆನ್ಸ್ನಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಅದು ಏನು ಮಾಡಬೇಕಂತ ನಿಮಗೆಲ್ಲ ಇಲ್ಲಿ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನೋಡಿರಿ. ಮತ್ತು ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಿರಿ, ಹಾಗೆ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಅದು US ಟ್ಯಾಕ್ಸ್ ಫಾರ್ಮ್ ಹೇಗೆ ತುಂಬೋದು, ಎಲ್ಲಿ ಸಿಗ್ತೈತಿ, ಇದು ಹ್ಯಾಂಗೆ ಮಾಡೋದು ಅಂತ ನಿಮ್ಗೆ ಹೇಳಾಕ್ತೀನಿ. ಸೊ ನಾನು ಇಲ್ಲಿ ನನ್ನ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಬಂದೆ. ಇದು ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಅದ ನಂದು. ನೀವು ಮೊಬೈಲ್ನಿಂದ ನೀವು ಕ್ರೋಮ್ ಡೆಸ್ಕ್ಟಾಪ್ ಮೋಡ್ನಲ್ಲಿ ಮಾಡ್ಕೊಂಡು ಅದು ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಲಾಗಿನ್ ಆಗಿರಿ. ಈ ಥರ ಇಲ್ಲಿ ಏನಾದರೂ ನೋಟಿಫಿಕೇಶನ್ ಬಂದ್ರೆ ನೀವು ಮಾಡ್ಕೋಬಹುದು. ಇಲ್ಲಿ ನೋಟಿಫಿಕೇಶನ್ ಕಾಣ್ಲಿಕ್ಕಂದ್ರು ಇಲ್ಲಿ ಕೆಳಗಡೆ ಪೇಮೆಂಟ್ ಇನ್ಫಾರ್ಮೇಷನ್ ಇದೆಯಲ್ಲ, ಪೇಮೆಂಟ್ ಇನ್ಫಾರ್ಮೇಷನ್ಗೆ ನೀವು ಕ್ಲಿಕ್ ಮಾಡಿರಿ. ಪೇಮೆಂಟ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು US ಟ್ಯಾಕ್ಸ್ ಫಾರ್ಮ್ ಈಗ ನೋಡಿರಿ, ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ. ಅದಕ್ಕೆ ಕೆಳಗಡೆ ಹೋಗೋಣ. ಇಲ್ಲಿ ನಂದು ಈ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಈ ಸೆಟ್ಟಿಂಗ್ ಆಪ್ಷನಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ನಲ್ಲಿ ಹೋಗ್ತೀನಿ. ನಾನು ಮ್ಯಾನೇಜ್ ಸೆಟ್ಟಿಂಗ್ನಲ್ಲಿ ಹೋದಾಗ ಕೆಳಗಡೆ ಒಂದು ಆಪ್ಷನ್ ಬರ್ತೈತಿ US ಟ್ಯಾಕ್ಸ್ ಫಾರ್ಮ್. ಇದು ನಂದು ಬ್ಲರ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ. ಇಲ್ಲಿ ಕೆಳಗಡೆ ಬಂದೆ, ಇಲ್ಲಿ ಸಿಂಗಾಪುರ್ ಟ್ಯಾಕ್ಸ್ ಅದು ಬೇಡ, ಇಲ್ಲಿ US ಟ್ಯಾಕ್ಸ್. ಈ ಪೆನ್ಸಿಲ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಈ ಪೆನ್ಸಿಲ್ ಆಪ್ಷನ್ ಕ್ಲಿಕ್ ಮಾಡಿದಲ್ಲ, ಇಲ್ಲಿ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಇದೆ. ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಇದಕ್ಕೆ ನಾನು ಕೆಳಗಡೆ ಕ್ಲಿಕ್ ಮಾಡ್ತೀನಿ. ಇಷ್ಟು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಟ್ಯಾಕ್ಸ್ ಫಾರಮ್ ತುಂಬಿದ್ದು ಯಾವಾಗ ನಮಗೆ ಎಕ್ಸ್ಪೈರಿ ಡೇಟ್ ಐತಿ, ಯಾವಾಗ ನಾವು ಇದು ತುಂಬಬೇಕು ಅಂತ ಇಲ್ಲಿ ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಕೆಳಗಡೆ ಶೋ ಡಿಟೇಲ್ ಆ್ಯಂಡ್ ಡಾಕ್ಯುಮೆಂಟ್ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಮೇಲ್ಗಡೆ ತಗೋತೀನಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಅಪ್ರೂವಲ್ ಅಂತ ಇದೆ. ಓಕೆ, ಯಾವಾಗ ನಾನು, ಯಾಕಂದರೆ ಇದು 2-3 ತಿಂಗಳ ಹಿಂದೆ ಬಂದಿತ್ತು ನನಗೆ, ಆವಾಗ ನಾನು ರೀಸಬ್ಮಿಟ್ ಮಾಡಿದೆ. ನಿಮಗೆ ಇಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇದೆಯಲ್ಲ, ಎಕ್ಸ್ಪೈರಿ ಡೇಟ್ ಆನ್ December 31, 2027 ತನ ಇದೆ. ನನಗೆ 2027 ತನ ಇದು ನಡೀತೈತಿ. ನಿಮಗೆ ಇಲ್ಲಿ 31 December 2024 ನಿಮಗೆ ಕಾಣ್ತಾ ಇದ್ದರೆ, ನೀವು ಮತ್ತೊಮ್ಮೆ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಮುಖಾಂತರ ನೀವು US ಟ್ಯಾಕ್ಸ್ ಫಾರಮ್ ತುಂಬಲೇಬೇಕು. ಇಲ್ಲಿಕ್ಕಂದ್ರೆ ಏನಾಕೈತಿ, ನಿಮ್ಮದು ವಿಡಿಯೋ ಇಂಡಿಯಾದಲ್ಲಿ ನೋಡಲಿ ಅಥವಾ US ನೋಡಲಿ, ಅದರ ಮೇಲೆ 30% ಕಟ್ಟಾಗಿ ಬರ್ತೈತಿ. ಇದು ಭಾಳ ಅಮೌಂಟ್ ಆಕೈತಿ. ಅದಕ್ಕಾಗಿ US ಟ್ಯಾಕ್ಸ್ ಫಾರ್ಮ್ ತುಂಬಿದರೆ ನೀವು ಕನ್ನಡದಲ್ಲಿ ಮಾಡ್ತಿರೋ, ಹಿಂದಿಯಲ್ಲಿ ಮಾಡ್ತಿರೋ, ಯಾವುದೇ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡಿದ್ರು ಕೂಡ, ನಿಮ್ಮ ವಿಡಿಯೋ ಬೇರೆ ದೇಶದಲ್ಲಿ ನೋಡಿದ್ರು ಕೂಡ ಓನ್ಲಿ ಫಾರ್ 15% ಟ್ಯಾಕ್ಸ್ ಕಟ್ಟಾಗಿ ಬರ್ತೈತಿ. ಆ ದೇಶದ ಪ್ರಕಾರ, ಆ ದೇಶದ ಕರೆನ್ಸಿ ಪ್ರಕಾರ. ಇಲ್ಲಿಕಂದ್ರೆ ನೀವು ಕನ್ನಡ ಮಾಡಾಕತ್ತೀರಿ, ನೀವು ಕನ್ನಡ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ನೋಡಾಕ್ತಾರೆ, ಇಂಡಿಯಾದಲ್ಲಿ ನೋಡಾಕ್ತಾರೆ, ಮತ್ತು ಹೊರ ದೇಶದಲ್ಲಿ US ನೋಡ್ಲಾಕತ್ತಾರ. ಹೌದಿಲ್ಲ? US ಟ್ಯಾಕ್ಸ್ ಫಾರಮ್ ತುಂಬಿದ್ರೆ ಅಲ್ಲಿ ಎಷ್ಟು ಮಂದಿ ನೋಡ್ಲಾಕತ್ತಾರ, ಅಷ್ಟೇ ರೊಕ್ಕ ಎಷ್ಟು ಅರ್ನಿಂಗ್ ಆಗ್ಲಾತೈತಿ, ಅದನ್ನ ಮೇಲೆ 15% ರಿಡ್ಯೂಸ್ ಆಗಿ ನಿಮಗೆ ಬರ್ತೈತಿ. ಈ ಟ್ಯಾಕ್ಸ್ ಫಾರಮ್ ತುಂಬಲಿಕ್ಕಂದ್ರೆ ನೀವು ಇಂಡಿಯಾದಲ್ಲಿ ನೋಡಿದ ವಿಡಿಯೋ ಬಂದಂಥ ರೆವೆನ್ಯೂ ಮತ್ತು US ಬಂದಂಥ ರೆವೆನ್ಯೂ ಕೂಡಿಸಿ 15% ಕಟ್ಟಾಗಿ ಬರ್ತೈತಿ, 30% ಕಟ್ಟಾಗಿ ಬರ್ತೈತಿ. ಇದು ಭಾಳ ಲಾಸ್ ಆಗ್ತೈತಿ. ಅದಕ್ಕೆ ಇದು ನಿಮಗೆ ಇಲ್ಲಿ ಆ್ಯಡ್ಸೆನ್ಸ್ನಲ್ಲಿ ನಿಮಗೆ ಮೇಲ್ಗಡೆ ನೋಟಿಫಿಕೇಶನ್ ಕಳ್ಲಿಕ್ಕಂದ್ರೂ ಕೂಡ ನೀವು ಹೀಗೆ ನಾ ತೋರಿಸಿದಂಗೆ ನೀವು ಹೋಗಿ ಇಲ್ಲಿ ಎಕ್ಸ್ಪೈರಿ ಡೇಟ್ ಆನ್ December 31, 2004 ಬರ್ಲಾಕೈತಿ ಅಂತಂದ್ರೆ ನೀವು ಟ್ಯಾಕ್ಸ್ ಫಾರಮ್ ತುಂಬ್ರಿ. ಇದು ಒಂದು ವಿಷಯ ಹೇಳಲಿಕ್ಕೆ ಇದು ಒಂದು ವಿಡಿಯೋ ಮಾಡ್ಲಾಕತ್ತೀನಿ. ಅನ್ಕೋತೀನಿ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿರ್ಬೋದು. ವಿಡಿಯೋ ಎಲ್ಲ ಯೂಟ್ಯೂಬರ್ಗೆ ಶೇರ್ ಮಾಡಿರಿ. ಎಲ್ಲರೂ ಇದರಿಂದ ಯಾವುದೇ ತೊಂದರೆ ಆಗಬಾರ್ದು. ಯೂಟ್ಯೂಬ್ ಮೇಲೆ ಕೆಲಸ ಮಾಡಾಕತ್ತೀರಂದ್ರೆ ಅದಕ್ಕಾಗಿ ನಮ್ಮ ವಿಡಿಯೋ ನೋಡ್ತಾ ಇರ್ರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.